2019 ಲೋಕಸಭಾ ಚುನಾವಣೆಯಲ್ಲಿ ಇಡೀ ಇಂಡಿಯಾ ತಿರುಗಿ ನೋಡಿದ್ದು ಮಂಡ್ಯದ ಲೋಕಸಭಾ ಕ್ಷೇತ್ರದತ್ತ. ಸ್ವಾಭಿಮಾನಿ ಹೆಸರಲ್ಲಿ ಸಂಸದೆ ಸುಮಲತಾ ಅವರು ನಿಂತು ಗೆದ್ದು ಬರ್ತಾರೆ ಹೈಯೆಸ್ಟ್ ಲೀಡ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ. ಈಗ ಮತ್ತೊಮ್ಮೆ ಮಂಡ್ಯ ಲೋಕಸಭಾ ಕ್ಷೇತ್ರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ, ಆದರೆ ಸಾಮರಸ್ಯ ಶುರುವಾಗಿದೆ. ಹಳೆ ವೈರತ್ವ ಮರೆತು ಸುಮಲತಾ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಧಾನಕ್ಕೆ ಮುಂದಾಗ್ತಿದ್ದಾರೆ. ಸುಮಲತಾ ಆಪ್ತ ಸಚ್ಚಿದಾನಂದ ಮೂಲಕ ಸಂಧಾನದ ಮಾತುಕತೆ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಕಾಂಗ್ರೆಸ್ನ ಕಟ್ಟಿ ಹಾಕೋದಕ್ಕೆ ದ್ವೇಷ ಮರೆತು ಒಂದಾಗುವ ಸಂದೇಶವನ್ನ ಸಾರಿದ್ದಾರೆ. ಕಳೆದ ಬಾರಿ ಸುಮಲತಾ ಪರ ಬಿಜೆಪಿ ಪ್ರಚಾರ ಮಾಡಿತ್ತು. ಈಗ ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ, ಸುಮಲತಾ ಅವರು ನನ್ನ ಶತ್ರು ಅಲ್ಲ, ಅವ್ರ ಜೊತೆ ಮಾತಾಡ್ತೀನಿ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇಳಿ ಏನ್ ಹೇಳಿದ್ದಾರೆ ಅಂತ ನೋಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಇದೆ. ನೋಡಿ, ಇವತ್ತು ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟರಲ್ವಾ, ಸಾರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಅವ್ರ ಜೊತೆ ನಾನು ಮಾತುಕತೆ ನಡೆಸ್ತೀನಿ ಅಂತ ಹೇಳಿ, ಇದು ಅಚ್ಚರಿಯ ಬೆಳವಣಿಗೆ. ಇದರ ಜೊತೆಗೆ ಕುತೂಹಲ ಮೂಡಿಸಿದ ಮಂಡ್ಯ ಸಂಸದೆ ಸುಮಲತಾ ಅವರ ಮುಂದಿನ ನಡೆ. ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿ ಆಗೋದಕ್ಕೆ ಸುಮಲತಾ ಅಂಬರೀಶ್ ಅವರು ಪ್ಲಾನ್ ಅನ್ನು ಮಾಡ್ತಿದ್ದಾರೆ ಮತ್ತೆ. ಆದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಸಂಸದೆಗೆ ಶಾಕ್ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮೈತ್ರಿ ಮಾತುಕತೆ ಆದ ಬಳಿಕ ಸುಮಲತಾ ಅವರ ಬೆಂಬಲಿಗ ಪಡೆ ಇಬ್ಬಾಗ ಆಗಿದೆ. ಸುಮಲತಾ ಅವರ ನಿರ್ಧಾರವೇ ಅಂತಿಮ ಅಂತಿರುವಂತ ಒಂದು ಬಣ, ಮತ್ತೊಂದು ಬಣ ಬಿಜೆಪಿ ಜೆಡಿಎಸ್ ಮೈತ್ರಿ ಪರ ಬ್ಯಾಟ್ ಬೀಸ್ತಾ ಇದೆ. ಮತ್ತೊಂದು ಬಣ ಎಚ್.ಡಿ.ಕೆ ಜೊತೆ ಕೈ ಜೋಡಿಸಿದಂತ ಸಂಸದೆ ಆಪ್ತ ಇಂಡವಾಳ ಸಚ್ಚಿದಾನಂದ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ.ಪಿ. ಉಮೇಶ್ ಕೂಡ ಸಾಥ್ ಕೊಡ್ತಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಮೊದಲಿಗೆ ಕೇಳ್ಕೊಂಡು ಮಾಡೋಣ ಬನ್ನಿ. ಎಲ್ಲರೂ ಭೇಟಿ ಮಾಡ್ತಾರೆ. ಈಗ ಅಂಥ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ. ಅವರು ಬಿ ಜೆ ಪಿನಲ್ಲೇ ಮುಂದುವರಿಯೋದಾದರೆ ಬಿ ಜೆ ಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ, ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥದ್ದು. ಈಗ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಏನು ಕೆಲಸ ಮಾಡಬೇಕು, ಎಲ್ಲರ ಜೊತೆ ಕೂಡ ಚರ್ಚೆ ಮಾಡೋಣ. ಇಲ್ಲ ಏನು ನನಗೇನು ಶತ್ರು ಈಗ ಅವರು ಸಹ ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ಭೇಟಿ ಮಾಡೋದು ನಂದೇ ತಪ್ಪಿದೆ ಭೇಟಿ ಮಾಡಲಿಕ್ಕೆ, ಅದರಿಂದ ಇನ್ನಲ್ಲಿ ಹೇಳಿದ್ದೇನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಬಹಳಷ್ಟು ಬದಲಾವಣೆ ಕಂಡು ಬರ್ತಾ ಇದೆ. ಯಾಕೆ ಇಂಥ ಒಂದು ಬದಲಾವಣೆ, ಏನ್ ಕಾರಣ? ನಾಗೇಂದ್ರ, ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸುಮಲತಾ ಅವರ ವಿರುದ್ಧ ನೇರ ಜಿದ್ದಾಜಿದ್ದಿ ಪೈಪೋಟಿಯನ್ನು ನೀಡಿದರು. ಅಂದರೆ ಲೋಕಸಭೆ ಚುನಾವಣೆ, ಮಂಡ್ಯ ಲೋಕಸಭೆ ಚುನಾವಣೆ ಇಡೀ ಇಂಡಿಯಾದಲ್ಲಿ ಹೆಸರು ಮಾಡಿತ್ತು. ಆ ರೀತಿಯ ಪೈಪೋಟಿ ಇತ್ತು. ಇಡೀ ಸರ್ಕಾರ ಒಂದು ಕಡೆ, ಮತ್ತೊಂದು ಕಡೆ ಸ್ವಾಭಿಮಾನಿ ಹೆಸರಿನಲ್ಲಿ ನಡೆದಂಥ ಚುನಾವಣೆ ಅದು. ಆ ಚುನಾವಣೆಯಲ್ಲಿ ಸ್ವಾಭಿಮಾನಿ ಹೆಸರಲ್ಲಿ ಸುಮಲತಾ ಅವರು ಗೆದ್ದರು. ಆನಂತರ ಕುಮಾರಸ್ವಾಮಿ ಅವರ ಕುಟುಂಬ ಮತ್ತು ಸುಮಲತಾ ಅವರ ಕುಟುಂಬ ನಡುವೆ ಮತ್ತಷ್ಟು ಏನು ರಾಜಕೀಯ ವೈರತ್ವ ಬೆಳೀತು. ಆದರೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಸುಮಲತಾ ಅವರು ಕೂಡ ಕಳೆದ ವಿಧಾನಸಭಾ ಚುನಾವಣೆ ವೇಳೆಗೆ ಬಿ ಜೆ ಪಿಗೆ ಮೈತ್ರಿ ಬೆಂಬಲ ವ್ಯಕ್ತಪಡಿಸಿದರು. ಪಕ್ಷೇತರ ಅಭ್ಯರ್ಥಿ ಆಗಿದ್ದರು, ಬಿ ಜೆ ಪಿಗೆ ಬೆಂಬಲ ವ್ಯಕ್ತಪಡಿಸಿದರು. ಹೀಗಾಗಿನೇ ಸುಮಲತಾ ಅವರು ಬಿ ಜೆ ಪಿ ಪರವಾಗಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಈಗ ಬಿ ಜೆ ಪಿ ಮೈತ್ರಿ ಪಕ್ಷ. ಈ ಹಿನ್ನೆಲೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗೋದಕ್ಕೆ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಂಧಾನದ ಮಾತುಕತೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಸಚ್ಚಿದಾನಂದರ ಮುಖಾಂತರ ಕರೆದು ಅವ್ರ ಜೊತೆ ಮಾತನಾಡಿದ್ರು. ಕುಮಾರಸ್ವಾಮಿ ಅವರು ಕಳೆದ 4 ದಿನಗಳ ಹಿಂದೆ ತಮ್ಮ ಏನು ಹಿಂದಿನ ವೈರತ್ವ ಇತ್ತು, ರಾಜಕೀಯ ವೈರತ್ವ, ಅದನ್ನೆಲ್ಲ ಮರೆತು ಒಂದಾಗೋಣ, ಮಂಡ್ಯ ಲೋಕಸಭೆ ಚುನಾವಣೆ ಮುಂದೆ ಯಾರು ಕಂಟೆಸ್ಟ್ ಮಾಡ್ತಾರೆ ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಲಿ, ಆದರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಸನ್ನು ಸೋಲಿಸೋದೇ ನಮ್ಮ ಅಜೆಂಡಾ
ಆಗಿರಬೇಕು. ಆ ನಿಟ್ಟಿನಲ್ಲಿ ಹಳೆ ವೈರತ್ವವನ್ನು ಮರೆತು ಒಂದಾಗೋಣ ಅನ್ನೋ ಒಂದು ಸಂದೇಶವನ್ನು ಸಚ್ಚಿದಾನಂದ ಮುಖಾಂತರ ಸುಮಲತಾ ಅವರಿಗೆ ರವಾನಿಸಲು ಮುಂದಾಗಿದ್ದರು ಕುಮಾರಸ್ವಾಮಿ ಅವರು. ಆದರೆ ಅದು ಸಕ್ಸಸ್ ಆಯಿತೋ ಇಲ್ವೋ ಅನ್ನೋದು ಮತ್ತೊಂದು ಬೆಳವಣಿಗೆ ಇದೆ. ಆದರೆ ಕುಮಾರಸ್ವಾಮಿ ಅವರು ಇಂದಿನ ರಾಜಕೀಯ ಎಲ್ಲ ವೈರತ್ವವನ್ನು ಮರೆತು BJPಯೊಂದಿಗೆ ಏನು ಹಳೆ ದ್ವೇಷ ಆಯಿತು ಅದನ್ನೆಲ್ಲ ಮರೆತು ಈಗ ಒಂದಾಗ್ತಾ ಇದ್ದಾರೆ. ಸಿಟಿ ರವಿರು ಕೂಡ ನಿನ್ನೆಷ್ಟೇ ಭೇಟಿ ಮಾಡಿದ್ರು. ಹೀಗಾಗಿನೇ ಕುಮಾರಸ್ವಾಮಿ ಅವ್ರಿಗೆ ಮುಂದೆ ಅಜೆಂಡಾ ಇರೋದು ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು. ಕಳೆದ ಬಾರಿ ಕೇವಲ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಿಸಿತ್ತು. ಈ ಮೈತ್ರಿಯನ್ನು BJP ಮತ್ತು JDS ಮೈತ್ರಿಯನ್ನು ಸಕ್ಸಸ್ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಏನೇ ಇಂದಿನ ವೈರತ್ವ ಇದ್ರೂ ಅದನ್ನೆಲ್ಲ ಮರೆತು ಒಂದಾಗಬೇಕು ಅನ್ನೋದು ಕುಮಾರಸ್ವಾಮಿ ಅವರ ನಿರ್ಧಾರ ಆಗಿದೆ. ಕುಮಾರಸ್ವಾಮಿ ಅವರು ಈಗ ಸ್ವಲ್ಪ ಬದಲಾಗಿದ್ದಾರೆ. ಇಂದಿನ BJP ಜೊತೆಗಿನ ಏನು ಹಳೆ ವೈರತ್ವ ಇತ್ತು ಅದನ್ನೆಲ್ಲ ಮರೆತು ಒಂದಾಗಿರೋದ್ರಿಂದ ಸುಮಲತಾ ಅವ್ರ ಜೊತೆಗೂ ಕೂಡ ಆ ದ್ವೇಷ ವೈರತ್ವ ರಾಜಕೀಯ ಮರೆತು ಒಂದಾಗುವ ಒಂದು ಸಂದೇಶವನ್ನು ರವಾನಿಸಿದ್ರು. ಆದರೆ ಆ ಬೆಳವಣಿಗೆಯ ಬಳಿಕ ಕುಮಾರಸ್ವಾಮಿ ಅವರು ಸಚ್ಚಿದಾನಂದ ಅವ್ರನ್ನ ಭೇಟಿ ಮಾಡಿ ಮೈತ್ರಿಯ ಸಂದೇಶ ಅಂದರೆ ಸಂಧಾನದ ಸಂದೇಶವನ್ನು ಕಳಿಸಿದ್ರು. ಸಚ್ಚಿದಾನಂದ ಅವರು ಕೂಡ ಸುಮಲತಾ ಅವ್ರ ಜೊತೆ ಈ ಬಗ್ಗೆ ಮಾತುಕತೆ ನಡೆಸಿದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಅದಕ್ಕೆ ಸುಮಲತಾ ಅವರು ಒಪ್ಪಿಲ್ಲ. ಹೀಗಾಗಿನೇ ಸುಮಲತಾ ಬಣದಲ್ಲೇ ಈಗ ಬಿರುಕು ಬಿಟ್ಟಿದೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಮಂಡ್ಯ ಸುಮಲತಾ ಬೆಂಬಲಿಗರಿಂದ. ಹೀಗಾಗಿನೇ ಕುಮಾರಸ್ವಾಮಿ ಅವರ ಪ್ರಯತ್ನ ಎಲ್ಲ ಒಂದು ಕಡೆ ಸುಮಲತಾ ಅವರು ಒಪ್ಪಿಲ್ವಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಮುಕ್ತ ಮನಸ್ಸಿನಿಂದ ಸುಮಲತಾ ಅವ್ರ ಜೊತೆ ಸಂಧಾನಕ್ಕೆ ಮುಂದಾಗಿದ್ರು. ಅಂದರೆ ವೈರತ್ವವನ್ನು ಮರೆತು ಒಟ್ಟಾಗಿ ಹೋಗೋಣ, ಕಾಂಗ್ರೆಸ್ಸನ್ನು ಸೋಲಿಸೋಣ ಒಂದು ಸಂದೇಶವನ್ನು ರವಾನಿಸಿದ್ರು ಸತ್ಯನಾರಾಯಣ ಅವ್ರ ಮುಖಾಂತರ. ಆದರೆ ಆ ಸಂದೇಶಕ್ಕೆ ಸುಮಲತಾ ಅವರು ಒಪ್ಪಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹೀಗಾಗಿನೇ ಈಗ ಸುಮಲತಾ ಬಣದಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿದೆ ಅನ್ನೋದು ಮಾಹಿತಿ. ಹೀಗಾಗಿನೇ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧಿಸುವ ಸಾಧ್ಯತೆಯನ್ನು ಸುದ್ದಿಗಳು ಹರಿದಾಡ್ತಾ ಇದೆ. ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ BJP ಹೈಕಮಾಂಡ್ ಮಧ್ಯಪ್ರವೇಶಿಸಿ ಸುಮಲತಾ ಅವ್ರನ್ನ ಒಪ್ಪಿಸುತ್ತಾ ಒಟ್ಟಾಗಿ ಹೋಗುವ ಪ್ರಯತ್ನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಾಗೇಂದ್ರ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.